ನಂಗೆ ಈ ಥರ ದೇವಸ್ಥಾನಕ್ಕೆ ಹೋಗೋಕೆ ಇಷ್ಟ ಇಲ್ಲ. ಹಲೋ ಕ್ಯೂಟೀಸ್, ವೆಲ್ಕಮ್. ಸೀರೀಸ್ನ ಕಂಟಿನ್ಯೂ ಮಾಡ್ತಿದ್ದೀನಿ. ಇಷ್ಟು ನಾನು ವ್ಲಾಗ್ ಮಾಡಿದ್ದೆ, ಫುಡ್ ಚಾಲೆಂಜು ಅದು ಇದು ಅಂತ ವ್ಲಾಗ್ ಮಾಡ್ತಿದ್ದೆ. ನನಗೆ ಸಜೆಷನಲ್ಲೂ ಕೂಡ ಶ್ರೀ ಉದ್ದಾನ ವೀರಭದ್ರ ಸ್ವಾಮಿದು ವಿಡಿಯೋಸ್ ಮಾಡಿ ಅಂತ ಬರ್ತಿತ್ತು. ನನಗೂ ಯಾಕೋ ಮನಸ್ಸಿಗೆ ಸ್ವಲ್ಪ ಬೇಜಾರು ಥರ ಆಗ್ತಿತ್ತು. ಅದಕ್ಕೆ ಟೆಂಪಲ್ ವಿಸಿಟ್ ಮಾಡೋಣ ಅಂತ ಇಲ್ಲಿ ಬಂದಿದ್ದೀನಿ. ಹಂಗೆ ವಿಡಿಯೋ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ವಿಡಿಯೋ ಮಾಡ್ತಿದ್ದೀನಿ. ಬನ್ನಿ, ದೇವಸ್ಥಾನ ಹೆಂಗಿರುತ್ತೆ ನೋಡೋಣ. ಇದಿರೋದು ತುಮಕೂರಿಗೆ ನಿಯರ್ ಆದರೂ ತುಮಕೂರಿಗೆ ಒಂದು 15 ಕಿಲೋಮೀಟರ್ಸ್ ಆಗುತ್ತೆ. ಟುವರ್ಡ್ಸ್ ಡಾಬಸ್ಪೇಟೆ ಮಿಡಲಲ್ಲಿ ಬರುತ್ತೆ. ಬಟ್ ಇದು ನೆಲಮಂಗಲ ತಾಲೂಕಲ್ಲಿ ಬರುತ್ತೆ. ಅಡ್ರೆಸ್ಸು ಎಲ್ಲನೂ ಡೀಟೇಲ್ಸ್ ಕೊಡ್ತೀನಿ ನಾನು ನಿಮಗೆ, ಓಕೆನಾ? ನೀವು ಇಂಟ್ರೊಡಕ್ಷನ್ ಪ್ರಾಪರಾಗಿ ನೋಡಿದ್ರೆ ಗೊತ್ತಾಗಿರುತ್ತೆ. ಬಿಕಾಸ್ ನಾವು ಲಾಸ್ಟ್ ಟೈಮ್ ಬಂದು ಇಂಟ್ರೊಡಕ್ಷನ್ ವಿಡಿಯೋ ಮಾಡಿಬಿಟ್ಟಿದ್ದೆ. ಅದಾದಮೇಲೆ ನೋಡಿದ್ರೆ ಆ ಪೂಜಾರಿ ಇರ್ತಾರಲ್ಲ, ಅವರೇ ವಾಪಸ್ ಹೋಗ್ತಿದ್ರು. 5 o'clock ಕ್ಲೋಸ್ ಅಂತೆ. ಮಾರ್ನಿಂಗ್ 8:30 to 4 o'clock ಬಂದರೆ ನಿಮಗೆ ದರ್ಶನ ಪ್ರಾಪರಾಗಿ ಆಗುತ್ತೆ. ಇವತ್ತು ಲೇಟಾಗೆ ಬಂದಿದ್ದೀವಿ, ಬೇಗ ಹತ್ಕೊಂಡು ಹೋಗೋಣ ಬನ್ನಿ. ಎಂಟ್ರೆನ್ಸ್ ಎಲ್ಲ ಗಣಪತಿ ದೇವಸ್ಥಾನ ಇದೆ. ಇದು ಪ್ರಾಚೀನ ಕಾಲದ್ದು. ಏನು ಗೊತ್ತಾ, ಬರ್ತಾ ದುಡ್ಡು ತರಬೇಕಿತ್ತು, ದುಡ್ಡೇ ಇಲ್ಲ, 1 ರೂಪಾಯಿ ದುಡ್ಡಿಲ್ಲ. ನಂಗೆ ಅವ್ರು ಮಂಗಳಾರತಿ ಕೊಡ್ತಾರಲ್ಲ, ಆವಾಗ ದುಡ್ಡಿಲ್ಲ ಅಂದರೆ ಒಂಥರ ವಿಯರ್ಡಾಗಿ ಫೀಲ್ ಆಗುತ್ತೆ. ಅದು ಹೇಳ್ಕೊಳಕ್ಕಾಗಲ್ಲ. ಎಲ್ಲ ಕಡೆ ಹುಡುಕಿದೆ, ದುಡ್ಡೇ ಸಿಗಲಿಲ್ಲ. ಎಲ್ಲಾದರೂ ಬಿದ್ದಿದ್ರೆ ತಗೊಂಡೋಗಿ ದೇವ್ರಿಗೆ ಕೊಡೋಣ ಅಂತ ಹುಡುಕ್ತಾ ಇದ್ದೀವಿ, ಸಿಗ್ತಾ ಇಲ್ಲ. ಕೆಳಗಡೆಯಿಂದ ಒಂದು 100 ಸ್ಟೆಪ್ಸ್ ಆಗ್ಬೋದು. ಸ್ಟೆಪ್ಸ್ ಅಂದರೆ ಹಿಂಗೇನಿಲ್ಲ, ಸ್ಪೇಸ್ ಇದೆ. ಒಂದು ಸ್ಟೆಪ್ಸ್ಗೂ ಇನ್ನೊಂದು ಸ್ಟೆಪ್ಸ್ಗೂ ನಡಿಬೋದು. ಏಜ್ ಆಗಿರೋರು ನಡಿಕೊಂಡು ಬರ್ಬೋದು. ಇಲ್ಲಿದೆಲ್ಲ ಆಯಿತು. ಇವಾಗ ನಾವು ಶಿಖರ ಬಸವಣ್ಣ ದೇವಸ್ಥಾನಕ್ಕೆ ಹೋಗ್ತಿದ್ದೀವಿ. ರೂಟ್ ಅಂತೂ ಫುಲ್ ಸಣ್ಣದಾಗಿದೆ. ನನಗಂತೂ ಭಯ ಆಗುತ್ತೆ ಇಲ್ಲೆಲ್ಲ ಬರೋಕ್ಕೆ. ಯಾಕೆ ಅಂದರೆ ನಮ್ಮಮ್ಮ ಬಿಸಿಲಿರುತ್ತಲ್ಲ, ಆ ಟೈಮಲ್ಲಿ ಹಾವು ಎಲ್ಲ ಹೊರ್ಗಡೆ ಬಂದ್ಬಿಟ್ಟಿರುತ್ತೆ ಅಂತ ಫುಲ್ ಭಯ ಪಡಿಸ್ಬಿಟ್ಟಿದ್ದಾರೆ. ಅದಕ್ಕೆ ಇಲ್ಲೇ ಕಾಣಿಸ್ತಿದೆ. ಬಟ್ ಹೋಗೋ ರೂಟ್ ಅಂತೂ ಸಕ್ಕತ್ತಾಗಿದೆ. ಈ ಬೆಟ್ಟ ಹತ್ತೋ ಅಷ್ಟರಲ್ಲಿ ಫುಲ್ ಸುಸ್ತಾಗುತ್ತೆ. ಸ್ಟೆಪ್ಸ್ ಇರುತ್ತಲ್ಲ, ಅದಾದರೆ ಆರಾಮಾಗಿ ಹತ್ಬೋದು. ಬೆಟ್ಟ ಗುಡ್ಡ ಎಲ್ಲ ಹತ್ತೋದು ಕಷ್ಟ. ಸಕ್ಕತ್ತಾಗಿದೆ ದೇವಸ್ಥಾನ ಅಂತೂ. ಈ ಪ್ಲೇಸ್ ಇನ್ನೂ ಸಖತ್ತಾಗಿದೆ. ಅಲ್ಲಿ ವ್ಯೂ ನೋಡಿ. ತುಮಕೂರಲ್ಲೂ ಎಷ್ಟು ಬ್ಯೂಟಿಫುಲ್ ಆಗಿರೋದು, ಇಷ್ಟೊಂದು ದೇವಸ್ಥಾನ ಇದೆ ಅಂತ ನಂಗೆ ಗೊತ್ತೇ ಇರಲಿಲ್ಲ. ನಾನು ಇವಾಗ ವೀಡಿಯೋಸ್ ಮಾಡೋಕ್ಕೆ ಅಂತ ಎಕ್ಸ್ಪ್ಲೋರ್ ಮಾಡ್ತಿದ್ದೀನಲ್ಲ, ಅದಕ್ಕೆ ಗೊತ್ತಾಗ್ತಿದೆ. ನಂಗೆ ಗೊತ್ತು ನಿಮಗೂ ಇದು ಯಾವುದು ಈ ದೇವಸ್ಥಾನಗಳೆಲ್ಲ ಗೊತ್ತಿರಲ್ಲ ಅಂತ. ಈ ವಿಡಿಯೋಸ್ ನೋಡಿ ನೀವೇನಾದರೂ ನಾನು ತೋರಿಸಿರೋ ಟೆಂಪಲ್ಸ್ ವಿಸಿಟ್ ಮಾಡಿದ್ರೆ ನಂಗೆ ಫುಲ್ ಖುಷಿ ಆಗುತ್ತೆ. ಬೆಟ್ಟದ ಮೇಲಿರೋ ದೇವಸ್ಥಾನ ಹತ್ತವಾಗ ಒಂಥರ ಚಿಂತೆ, ಆದರೆ ಇಲ್ಲಿವಾಗ ಇನ್ನೊಂದು ಥರ ಚಿಂತೆ. ಹತ್ತವಾಗ ಫುಲ್ ಎನರ್ಜಿ ಎಲ್ಲ ಡ್ರೈನ್ ಆಗಿಬಿಡುತ್ತೆ. ಬಟ್ ಇಳಿಯೋವಾಗ ಎಲ್ಲಿ ಸ್ಲಿಪ್ ಆಗಿಬಿಡ್ತೀವೋ ಅಂತ ಭಯ ಇರುತ್ತೆ. ಈ ಥರ ದೇವಸ್ಥಾನಕ್ಕೆ ಹೋದಾಗ ಒಂದೊಂದು ಸ್ಟೆಪ್ ಕೂಡ ನೀವು ಫುಲ್ಲು ಕೇರ್ಫುಲ್ಲಾಗಿ ಇಡಬೇಕು. ಬಿಕಾಸ್ ತುಂಬ ಅದು ಹುಳಗಳು, ಹಾವು ಎಲ್ಲ ಇರುತ್ತೆ. ಬೇಸಿಗೆಲಂತೂ ನೀವು ಎಷ್ಟು ಕೇರ್ಫುಲ್ಲಾಗಿರ್ತೀರೋ ಅಷ್ಟು ಒಳ್ಳೆಯದು. ಮತ್ತು ಇದು ಒಂದೊಂದು ಕಡೆ ಸ್ಲಿಪ್ಪರಿನೂ ಇರುತ್ತೆ. ಬಾಳೆಹಣ್ಣು ಏನಾದರೂ ಬಿಸಾಕ್ಬಿಟ್ಟಿದ್ದು ಆ ಥರ ಸ್ಲಿಪ್ಪರಿ ಕೂಡ ಆಗೋ ಚಾನ್ಸಸ್ ಇರುತ್ತೆ. ನೀವು ಕೇರ್ಫುಲ್ಲಾಗಿ ಏನಾದರೂ ಹೆಲ್ಪ್ ತಗೊಂಡೇ ಇಳೀರಿ. ಮತ್ತು ಯಾವುದು ಆಲ್ರೆಡಿ ಪಾತ್ ಇರುತ್ತಲ್ಲ, ಆ ಪಾತಲ್ಲೇ ಹೋಗಿ ನಾನೇನೋ ಕಂಡುಹಿಡಿತೀನಿ ಅಂತ ನೀವೇ ರೂಟೆಲ್ಲ ಇನ್ವೆಂಟ್ ಮಾಡೋಕ್ಕೆ ಹೋಗಬೇಡಿ. ಇದೆಲ್ಲ ಪ್ಲೇಸ್ ತುಂಬ ಡೇಂಜರಸ್ ಆಗಿರುತ್ತೆ. ಅದಕ್ಕೆ ಕಾಲು ಇಡೋವಾಗಲೂ ಹುಷಾರು. ಬಿಕಾಸ್ ಬಳೆ ಚೂರು ಎಲ್ಲನೂ ಹಾಕ್ಬಿಟ್ಟಿರ್ತಾರೆ ಒಬ್ಬೊಬ್ಬರು ಮಿಸ್ ಆಗಿ. ಮತ್ತು ಕಾಲು ಕೂಡ ಚುಚ್ಚುತ್ತಾ ಇರುತ್ತೆ. ಸ್ಲಿಪ್ಪರ್ ಹಾಕ್ಕೊಂಡಲ್ಲೇ ವಾಕ್ ಮಾಡಿ ರೂಢಿ ಇರಲ್ವಲ್ಲ, ಫುಲ್ ಚುಚ್ಚ ಥರ ಫೀಲ್ ಆಗುತ್ತೆ. ಈ ದೇವಸ್ಥಾನ ದರ್ಶನ ಮಾಡೋಕ್ಕೆ 2 ದಿನ ಬಂದಿದ್ದೀನಿ. ಫಸ್ಟ್ ಟೈಮ್ ಬಂದಾಗ ನಾನು 4:45 5 o'clock ಆಗೋಗ್ಬಿಟ್ಟಿತ್ತು.
ಸೊ ನನಗೆ ದರ್ಶನನೇ ಸಿಕ್ಕಿಲ್ಲ. ಅದಕ್ಕೆ ಇವತ್ತು 4 o'clock ಬಂದಿದ್ದೆ. ಈಗ ದರ್ಶನ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ನೀವೇನಾದರೂ ಈ ದೇವಸ್ಥಾನ ವಿಸಿಟ್ ಮಾಡ್ತೀರಾ ಅನ್ನೋಂಗಿದ್ರೆ ಮಾರ್ನಿಂಗ್ 8:30 ಟು ನೀವು ಬಿಫೋರ್ 4 o'clock ಬಂದರೆ ಚೆನ್ನಾಗಿರುತ್ತೆ. ನಾನು ಲಾಸ್ಟ್ ಟೈಮ್ ಯಾಕೆ 5 o'clock ಬಂದಿದ್ದೆ ಅಂದರೆ ಸಿಕ್ಕಾಪಟ್ಟೆ ಬಿಸಿಲಿತ್ತು ಮತ್ತು ಬೆಟ್ಟನೂ ಅಂದರೆ ತುಂಬ ಸ್ಟೆಪ್ಸ್ ಎಲ್ಲ ಇದೆ, ಅಲ್ಲೆಲ್ಲ ಹೋಗ್ಬೇಕಿತ್ತಲ್ಲ. ಅದಕ್ಕೆ ಈವ್ನಿಂಗ್ ಆದರೆ ಸ್ವಲ್ಪ ಚೆನ್ನಾಗಿರುತ್ತೆ ಅಂದ್ಕೊಂಡು 5 o'clock ಬಂದಿದ್ದೆ. ಬಟ್ 5 o'clock ಕ್ಲೋಸೇ ಆಗಿಬಿಟ್ಟಿತ್ತು. ಮತ್ತು ಇಲ್ಲೊಂದು ಕೋತಿ ಇತ್ತು, ಎಷ್ಟು ದಪ್ಪದಿತ್ತು ಮತ್ತು ಮೂಗು ಕೂಡ ಒಂದು ಸ್ವಲ್ಪ ಡೇಂಜರಸ್ ಥರ ಫೀಲ್ ಆಗ್ತಿತ್ತು. ಇಲ್ಲಿ ಯಾರು ಜನಗಳೇ ಇರಲಿಲ್ಲ. ಆ ಕೋತಿಗೆ ಎದ್ರುಕೊಂಡು ನಾನು ವಾಪಸ್ ಹೋಗಿದ್ದೆ. ಸೀರಿಯಸ್ಲಿ ಇವತ್ತು ಕೋತಿನೇ ಕಾಣಿಸ್ತಿಲ್ಲ. ಅದು ನಾನು ಆ್ಯಕ್ಚುಲಿ ಅದು ವೀಡಿಯೋ ಮಾಡೋಣ ಅಂದ್ಕೊಂಡಿದ್ದೆ. ಆ ಕೋತಿ ಅಂದರೆ ನಾನು ಅದೇ ಫಸ್ಟು ಕೋತಿ ನಾನು ನೋಡಿದ್ದು. ಅಷ್ಟು ಒಂಥರ ಅಗ್ರೆಸಿವ್ ಥರ ಇತ್ತು. ಅದಕ್ಕೆ ವಾಪಸ್ ಹೋಗ್ಬಿಟ್ಟಿದ್ವಿ ಕೋತಿಗೆ ಎದ್ರುಕೊಂಡು. ಯಾರೂ ಇಲ್ಲ, ಏನಕ್ಕೆ ಬೇಕು ಸುಮ್ಮನೆ ಅಂತ. ಮತ್ತು ಒಂದೊಂದು ಕೋತಿ ಇರುತ್ತೆ ಗೊತ್ತಾ, ತುಂಬ ಇನ್ನೋಸೆಂಟ್ ಥರ ಇರುತ್ತೆ. ಆದರೆ ಆ ಕೋತಿ ಫುಲ್ ಅಗ್ರೆಸಿವು. ಮತ್ತು ಕೋತಿದ ಮರಿ ಬೇರೆ ಇತ್ತು. ಅದು ನಾವೇನಾದರೂ ಅದಕ್ಕೆ ಡೇಂಜರಸ್ ಥರ ಕಾಣಿಸಿದ್ರೆ ಕೋತಿ ಬಂದು ಕಚ್ಬಿಡುತ್ತೆ. ಮತ್ತು ಅದಕ್ಕೆ ಯಾವುದೇ ಟ್ರೀಟ್ಮೆಂಟು ಇಲ್ಲ ಅಂತ ಯಾರೋ ಹೇಳಿದರು. ಅದೇ ತಲೆಯಲ್ಲಿ ಇಟ್ಕೊಂಡು ಎದ್ರುಕೊಂಡು ನಾನು ವಾಪಸ್ಸೇ ಹೋಗ್ಬಿಟ್ಟಿದ್ದೆ. ಇಲ್ಲಾಂದರೆ ಸ್ಟೆಪ್ಸು ಕೂಡ ಇವಾಗ ಚೆನ್ನಾಗಿ ಮಾಡಿದ್ದಾರೆ, ಕಂಫರ್ಟಬಲಾಗಿ ಹತ್ಕೊಂಡು ಹೋಗ್ಬೋದು ಇಲ್ಲಿಂದ ದೇವಸ್ಥಾನದವರೆಗೂ. ಅಲ್ಲಿಂದ ಮಾತ್ರ ಸ್ವಲ್ಪ ಅಡ್ವೆಂಚರಸ್ ಆಗಿದೆ. ಬಟ್ ನಾರ್ಮಲಾಗಿ ಯಾರಾದರೂ ಸ್ವಲ್ಪ 65 ಆ ಏಜ್ ಗ್ರೂಪ್ ಅವ್ರು ಬಂದ್ರೂ ಇಲ್ಲಿಂದ ದೇವಸ್ಥಾನ ದರ್ಶನಕ್ಕೇನು ಪ್ರಾಬ್ಲಮ್ ಇಲ್ಲ. ಮತ್ತು ವಾಶ್ರೂಮ್ ಕೂಡ ಹೊಸ್ದಾಗಿ ಕಟ್ಸಿದ್ದಾರೆ ಅನಿಸುತ್ತೆ. ಫುಲ್ ವೆಲ್ ಮೇಂಟೈನ್ಡ್ ವಾಶ್ರೂಮ್ಸ್ ಕೂಡ ಇದೆ. ಬರೋರಿದ್ದರೆ ಆರಾಮಾಗಿ ಬಂದು ಒಂದಿನ ಪಿಕ್ನಿಕ್ ಥರ ಆಗುತ್ತೆ. ದೇವ್ರು ಮಾತ್ರ ಹಳೇ ಕಾಲದ ದೇವಸ್ಥಾನ, ಲೈಕ್ ಸಮ್ 1400 AC/BC ಇರುತ್ತಲ್ಲ, ಏನದು ಕ್ರಿಸ್ತ ಶಕ ತುಂಬ ಪ್ರಾಚೀನ ಕಾಲದ ದೇವಸ್ಥಾನ. ಒಂದು 800 years ಓಲ್ಡ್ ದೇವಸ್ಥಾನ ಇದು. ಅದು ನನಗೆ ನೀಟಾಗಿ ಪ್ರಾಪರಾಗಿ ಗೊತ್ತಿಲ್ಲ. ನಾನು ರಿಸರ್ಚ್ ಮಾಡಿ ನಾನು ನಿಮ್ಗೆ ಹೇಳ್ತೀನಿ ಓಕೆ ಯಾವಾಗ ಕಟ್ಟಿದ್ದು ಅಂತ. ಒಂದೇ ಏಕಶಿಲಾ ಅಲ್ಲಿ ಕೆತ್ತನೆ ಮಾಡಿದ್ದಾರೆ. ಒಂದೇ ಬೆಟ್ಟ, ಅದೇನು ಒಂದೇ ಕಲ್ಲಿದೆಯಲ್ಲ ಅದರಲ್ಲಿ ಕೆತ್ತನೆ ಮಾಡಿರೋದು. ಸಖತ್ತಾಗಿದೆ ದೇವರು. ಹಂಗೆ ಕಣ್ಣು ತುಂಬ ಬರೀ ದೇವರೇ ಕಾಣಿಸ್ತಿತ್ತು. ಅಷ್ಟು ದೊಡ್ಡದಾಗಿತ್ತು ಮತ್ತು ಅಷ್ಟು ಚೆನ್ನಾಗಿತ್ತು. ಉದ್ದಾನ ಅಂದರೆ ಅದೇ ಉದ್ಭವ ಆಗಿರೋದು ಅಂತ ಅಲ್ವಾ? ಅದನ್ನು ನಾನು ನಿಮಗೆ ಹೇಳಿರ್ತೀನಿ ಯಾವುದೋ ವಾಯ್ಸ್ ಓವರ್ ಲ್ಯಾಪಲ್ಲಿ. ಇದು ಸುಮ್ಮನೆ ರ್ಯಾಂಡಮಾಗಿ ಹಂಗೆ ಹೇಳ್ತಿರೋದು. ಅಲ್ಲೊಂದಿದೆ ದೇವಸ್ಥಾನ, ಕೋಡಿಸಿದ್ದೇಶ್ವರ ಸ್ವಾಮಿ ದೇವಸ್ಥಾನ ಅಂತ, ಅಲ್ಲೂ ಹೋಗೋಣ. ಈ ದೇವಸ್ಥಾನದ ಇಲ್ಲಿದ್ದು ಟ್ರೇಡ್ ಮಾರ್ಕ್ ಅನಿಸುತ್ತೆ. ಒಂದು ಕಲ್ಲ ಮೇಲೆ ಅವ್ರು ಕೆತ್ತಿರ್ತಾರೆ. ಇವಾಗ ನಾವು ಹೋಗ್ತಿರೋದು ಕೋಡಿಸಿದ್ದೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ. ಇದಕ್ಕೂ ವಾಕ್ ಮಾಡೋಕ್ಕಾಗಲ್ಲ ಅನಿಸುತ್ತೆ. ಐ ಥಾಟ್ ಇಲ್ಲಿಂದ ನಿಯರ್ ಇರುತ್ತೆ, ಹಂಗೆ ವಾಕ್ ಮಾಡ್ಕೊಂಡು ಹೋಗ್ಬೋದು ಅಂತ. ಬಟ್ ಇಲ್ಲ, ಸ್ವಲ್ಪ ದೂರನೇ ಇದೆ. ನೀವು ವೆಹಿಕಲಲ್ಲಿ ಹೋದ್ರೇ ಚೆನ್ನಾಗಿ. ರೋಡ್ ಸ್ವಲ್ಪ ಅಷ್ಟೊಂದು ಹೇಳ್ಕೊಳ್ಳೋ ಥರ ಏನಿಲ್ಲ, ಸ್ವಲ್ಪ ಆಫ್ ರೋಡಿಂಗ್ ಥರ ಇದೆ ರೋಡು. ಬ್ಯಾಕ್ ಸೈಡ್ ನಿಮಗೆ ಕಾಣಿಸ್ತಿರ್ಬೋದು ನೋಡಿ, ಈ ಥರ ಇದೆ ರೋಡ್. ನೀವೇನಾದರೂ ಬಂದರೆ ಸ್ವಲ್ಪ ಕೇರ್ಫುಲ್ಲಾಗಿ ಹೋಗಿ. ಮಳೆ ಆ ಥರ ಏನಾದರೂ ಇದ್ದರೆ ಸ್ವಲ್ಪ ಡಿಫಿಕಲ್ಟೇ ಅಂತ ಅನಿಸುತ್ತೆ. ನನಗೆ ಗಾಡಿ ಓಡ್ಸೋಕ್ಕೆ ಬರಲ್ಲ, ನನಗೆ ಯಾವ್ದು ಡಿಫಿಕಲ್ಟು ಯಾವ್ದು ಈಸಿ ಅಂತಲೂ ಗೊತ್ತಾಗಲ್ಲ. ಬಟ್ ಇದೇ ಕೋಡಿಸಿದ್ದೇಶ್ವರ ಸ್ವಾಮಿ ದೇವಸ್ಥಾನ. ಜರ್ನಿ ಅಂತೂ ಸಖತ್ತಾಗಿತ್ತು. ಆಫ್ ರೋಡ್ ಥರ ಇದೆ. ಮಳೆ ಬಂದಾಗ ಸ್ವಲ್ಪ ಕಷ್ಟ ಆಗ್ಬೋದು, ಅದು ಬಿಟ್ಟರೆ ಈಸಿನೇ. ಈ ದೇವಸ್ಥಾನಗಳು ನಾನಿವತ್ತು ಬಂದಿರೋ ದೇವಸ್ಥಾನಗಳಲ್ಲೆಲ್ಲನೂ ಒಂದು ಸಿಮಿಲ್ಯಾರಿಟೀಸು ಮತ್ತು ಬೇರೆದಕ್ಕೆಲ್ಲ ಕಂಪೇರ್ ಮಾಡಿದ್ರೆ ಒಂದು ವಿಭಿನ್ನವಾಗಿ ಏನಿದೆ ಅಂದರೆ, ಇದೆಲ್ಲ ಯಾವುದು ಶಿಲೆ ಥರ ಇಲ್ಲ. ಶಿಲೆ ಅಂದರೆ ಒಂದು ಕಲ್ಲಲ್ಲಿ ಕೆತ್ತನೆ ಮಾಡಿ ತಾಂಡೋಗಿಟ್ಟಿರೋ ಥರ ಇಲ್ಲ. ಅಲ್ಲಿ ಏನು ಬಂಡೆ ಇದೆಯಲ್ಲ ಅದರಲ್ಲೇ ಕೆತ್ತನೆ ಮಾಡಿರೋದು. ಬುದ್ಧನ ವೀರಭದ್ರ ಸ್ವಾಮಿ ಕೂಡ ಹಂಗೇ ಇದೆ. ಅದನ್ನು ಕೂಡ ಬಂಡೆಯಲ್ಲೇ ಕೆತ್ತಿರೋದು. ಅದು 14 ಅಡಿ ಇದ್ರೂ ಕೂಡ ಬಂಡೆಯಲ್ಲೇ ಕೆತ್ತಿರೋದು. ಇದೊಂಥರ ಯೂನಿಕ್ ಆಗಿದೆ ಈ ದೇವಸ್ಥಾನಗಳು. ಇಲ್ಲಿ 3 ದೇವಸ್ಥಾನ ಹೋಗಿದ್ದೀವಿ, 3 ಕೂಡ ಹಂಗೆ ಇದೆ. ನಾನು ಇದೇ ಫಸ್ಟ್ ಟೈಮ್ ಈ ಥರ ಬಂಡೆ ಮೇಲೆ ಕೆತ್ತಿರೋ ದೇವಸ್ಥಾನ ನೋಡ್ತಿರೋದು. ಇದಷ್ಟು ದೊಡ್ಡ ಬಂಡೆ ಇದೆ ನೋಡಿ, ಆ ಬಂಡೆಯಲ್ಲಿ ಇಷ್ಟು ಮಾತ್ರ ದೇವ್ರನ್ನ ಕೆತ್ತಿರೋದು.
ಈವನ್ ಅಲ್ಲಿ ಗಣೇಶ ದೇವ್ರು ಕೂಡ ಇತ್ತು, ಅದು ಕೂಡ ಬಂಡೆ ಮೇಲೇ ಕೆತ್ತಿರೋದು. ನೀವೇನಾದರೂ ವೀಕೆಂಡ್ ಟೆಂಪಲ್ ವಿಸಿಟ್ ಪ್ಲ್ಯಾನ್ ಮಾಡ್ತಿದ್ರೆ ಇದೊಂದು ಬೆಸ್ಟ್ ಸ್ಪಾಟ್ ಅಂತಲೇ ಹೇಳ್ಬೋದು. ಬಿಕಾಸ್ ಅಲ್ಲಿ ದೇವಸ್ಥಾನ ಇದೆಯಲ್ಲ, ಅಲ್ಲೂ ಕೂಡ ಕ್ರೌಡ್ ಆ ಥರ ಏನಿಲ್ಲ, ಆರಾಮಾಗಿ ದರ್ಶನ ಮಾಡ್ಬೋದು. ಈ ಪ್ಲೇಸ್ ಅಂತೂ ಸಿಕ್ಕಾಪಟ್ಟೆ ಪೀಸ್ಫುಲ್ ಆಗಿದೆ. ನೀವು ಫ್ಯಾಮಿಲಿ ಮತ್ತು ಮಕ್ಕಳ ಜೊತೆ ಕೂಡ ಬರ್ಬೋದು. ಇಲ್ಲಿ ರೆಸ್ಟ್ ಮಾಡೋಕ್ಕೆ, ಕೂತ್ಕೊಳ್ಳೋಕ್ಕೆ ಎಲ್ಲನೂ ಜಾಗ ಕೂಡ ಇದೆ. ಹಿಂದ್ಗಡೆನೇ ನಿಮ್ಗೊಂದು ಲೇಕ್ ವ್ಯೂ ಕೂಡ ಸಿಗುತ್ತೆ. ನೋಡಿ ಎಷ್ಟು ಚೆನ್ನಾಗಿದೆ. ನೀವು ಶ್ರೀ ಉದ್ದಾನ ವೀರಭದ್ರ ಸ್ವಾಮಿ ದೇವಸ್ಥಾನಕ್ಕೆ ಹೋದರೆ ಈ ದೇವಸ್ಥಾನಕ್ಕೆ ಬರೋದನ್ನ ಮಿಸ್ ಮಾಡಬೇಡಿ. ಅಲ್ಲೇ ನಿಮಗೆ ರೂಟ್ದು ಮಾರ್ಕ್ ಕೂಡ ಹಾಕಿದ್ದಾರೆ. ಇದೂ ಚೆನ್ನಾಗಿದೆ. ನೀವೇನಾದರೂ ಲೇಕ್ ವ್ಯೂನ ಇಷ್ಟಪಡೋರಾಗಿದ್ದರೆ ಇದೊಂದು ಬ್ಯೂಟಿಫುಲ್ ಸನ್ಸೆಟ್ ವ್ಯೂ ಅಂತಲೇ ಹೇಳ್ಬೋದು. ನೋಡಿ ಏನು ಗೊತ್ತಾ, ಒಂದೊಂದು ಪ್ರಾಚೀನ ಕಾಲದ ದೇವಸ್ಥಾನಗಳಿರುತ್ತೆ, ಅದು ಯಾರಿಗೂ ಅಂದರೆ ಬೆಳಕಿಗೆ ಬಂದಿರಲ್ಲ. ಆ ಥರ ದೇವಸ್ಥಾನ ಏನಾದರೂ ನಿಮಗೆ ಗೊತ್ತಿದ್ದರೆ ಕಮೆಂಟ್ ಮಾಡಿ. ನಾನು ಆ ದೇವಸ್ಥಾನನ ವಿಸಿಟ್ ಮಾಡಿ ಎಕ್ಸ್ಪ್ಲೋರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಏನಂದರೆ ಇಲ್ಲೂ ಒಂದು ಶಿವಂದು ಸ್ಟ್ಯಾಚ್ಯೂ ಇದೆ, ಅದ್ರೊಳಗಡೆ ಹೋಗೋಕ್ಕೆ ಲಾಕ್ ಮಾಡಿಬಿಟ್ಟಿದ್ದಾರೆ. ಅಲ್ಲಿ ಒಂದು ನಂಬರ್ ಕೊಟ್ಟಿದ್ದಾರೆ, ಅವ್ರಿಗೆ ಕಾಲ್ ಮಾಡ್ತಿದ್ದೀನಿ ರೀ, ನೋಡೋಣ. ಹಲೋ ಸರ್, ಇದು ಒಳಗಡೆ ಬಿಡಲ್ವಾ? ಅದು ನೋಡೋಕ್ಕೆ ಅಂತ ಬಂದಿದ್ದೀವಿ, ಅದಕ್ಕೆ 2 ಟೈಮ್ಸ್ ಬಂದಿದ್ದೀವಿ. 2 ಟೈಮ್ಸೂ ಅಂದರೆ ಕ್ಲೋಸ್ ಆಗಿರೋದನ್ನ ನೋಡಿ ವಾಪಸ್ ಹೋಗ್ಬಿಟ್ಟಿದ್ದೆ ನಾನು. ಇವಾಗ ನನಗೆ ಐಡಿಯಾ ಬಂತು, ಓಕೆ ನಂಬರ್ ಕೊಟ್ಟಿದ್ದಾರಲ್ಲ, ಲೆಟ್ ಮಿ ಕಾಲ್ ಅಂತ. ಆಮೇಲೆ ಕಾಲ್ ಮಾಡಿದ್ದಕ್ಕೆ ಯಾರೋ ಹುಡುಗನ್ನ ಕಳಿಸ್ಬಿಟ್ಟು ಡೋರ್ನ ಓಪನ್ ಮಾಡಿಸಿದ್ರು. ನೀವು ನೆಕ್ಸ್ಟ್ ಬಂದ್ರೂ ಈ ಥರ ಕಾಲ್ ಮಾಡ್ಕೊಂಡು ಒಳಗಡೆ ಬರ್ಬೋದು. ಇದೆ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ. ಫುಲ್ಲು ವೆಲ್ ಮೇಂಟೈನ್ಡ್. ಅಲ್ಲಿ ಒಂದು ಸ್ವಲ್ಪ ಕಸ ಕೂಡ ಸಿಗಲ್ಲ, ಅದಕ್ಕೆ ಹಿಂಗೆ ಡೋರ್ ಕ್ಲೋಸ್ ಮಾಡ್ಕೊಂಡಿರೋದಕ್ಕೆ ಇಷ್ಟು ನೀಟಾಗಿರೋದು. ವೀರಭದ್ರ ಸ್ವಾಮಿ ದೇವಸ್ಥಾನ ಇದೆಯಲ್ಲ, ಅಲ್ಲಿಂದ 150 ಮೀಟರ್ಸ್ ಇರ್ಬೋದು ಅಷ್ಟೇ. ನಿಮ್ಗೆ ಈ ಸ್ಟ್ಯಾಚ್ಯೂ ಕಾಣಿಸುತ್ತೆ ಅಲ್ಲಿಂದ ನೋಡಿದ್ರೆ, ನೀವು ಹಂಗೆ ಬರ್ಬೋದು. ಮತ್ತು ರೂಟ್ ಕೂಡ ಮೆನ್ಷನ್ ಮಾಡಿದ್ದಾರೆ. ನಂಗೆ ಈ ಥರ ದೇವಸ್ಥಾನಗಳ್ಗೆ ಹೋಗೋಕ್ಕೆ ಸಿಕ್ಕಾಪಟ್ಟೆ ಇಷ್ಟ. ನನಗೆ ಗೊತ್ತಿರೋ ದೇವಸ್ಥಾನ ಎಲ್ಲ ಆಲ್ಮೋಸ್ಟ್ ಕವರ್ ಮಾಡಿಬಿಟ್ಟಿದ್ದೀನಿ. ಅದಕ್ಕೆ ಹೊಸ ಥರ ಯಾವುದಾದ್ರೂ ದೇವಸ್ಥಾನ ಇದೆಯಾ ಅಂತ ಹುಡುಕ್ತಿದ್ದೀನಿ. ಅದಕ್ಕೆ ನಿಮ್ಗೇನಾದರೂ ಗೊತ್ತಿದ್ದರೆ ಲೆಟ್ ಮಿ ನೋ ಇನ್ ದ ಕಮೆಂಟ್ ಸೆಕ್ಷನ್. ಆ್ಯಂಡ್ ಇಷ್ಟು ಹೇಳಿ ನಾನು ಈ ವಿಡಿಯೋನ ಏನು ಮಾಡ್ತಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇದೇ ಥರ ನಿಮಗೆ ಬೇರೆ ಬೇರೆ ದೇವಸ್ಥಾನದ ವೀಡಿಯೋಸ್ ಬೇಕು ಅಂದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಲವ್ ಯು ಆಲ್. ಬಾಯ್.